ಅಂತ ನೋಡ್ತಾರೆ ಅಂದ ತಕ್ಷಣ ಅವ್ರು ದೇವ್ರು ಅಂತ ಹೇಳಕ್ಕಾಗಲ್ಲ. ಆಗಲ್ಲ, ಅದು ಅವ್ರ ವಿಷಯ. ಮಾನವ ಅಂದ ತಕ್ಷಣ ಹಂಗೆ ಅವ್ರು ಹೇಳ್ಕೊಂಡಿದ್ದಾರೆ. ಬಟ್ ಅದು ಅವರ ಸ್ವಯಂ ಘೋಷಿತವಾಗಿ ಹೇಳಿದ್ದಾರೆ. ನಾನು ಮೊದಲೇ ಹೇಳಿದ್ದೀನಿ, ನಾನೇನು ದೇವ್ರು ಅಂತ ಒಪ್ಕೊಂಡಿಲ್ಲ ಅಥವಾ ನಾನನ್ನು ಒಪ್ಕೊಳ್ಳೋದು ಇಲ್ಲ. ಆದ್ರೆ ಮಾಡಿರುವ ಕೆಲಸ ಅಲ್ಲೂ ಏನು ಕೆನ್ನೆಗಿಂಡಿದ್ದಾರೆ, ಹೀಗೆ ಎತ್ತಿ ಆಚೆಗೆ ನಿಲ್ಸುವಂತ ಮಾಡಿದ್ರೆ 7 ವರ್ಷದ ಮಗು, ಆ 7 ವರ್ಷದ ಮಗುವನ್ನ ಪ್ರೀತಿಯಿಂದ ಬೇಕಿತ್ತ ಅಂದ್ರೆ ಒಂದು ಮಗುವನ್ನ ಪ್ರೀತಿಯಿಂದ ನೋಡಿದ ತಪ್ಪೇನು? ಹಾಗಾದ್ರೆ ಪ್ರೀತಿಯಿಂದ ನೋಡಿಲ್ಲ ಅಂದ್ರೆ ಅದಕ್ಕೆ ಬೇರೆ ಉಲ್ಟಾ ಹೇಳ್ತಾರೆ. ಏನಂತ ಹೇಳಿದ್ರೆ ನೋಡಿ, ಮುಟ್ಟಿದ್ರು ಒಂದು ತಪ್ಪು, ಮುಟ್ಟಿಲ್ಲ ಅಂದ್ರೆ ಒಂದು ತಪ್ಪು. ಕೆಲವರು ಮುಟ್ಟಿದ್ರೆ ಮುಟ್ಟಿಲ್ಲ ಅಂದ್ರೆ ಏನಂತ ಗೊತ್ತಾ, ಇವ್ರೇನಪ್ಪ ಡಾಕ್ಟರ್, ಇನ್ ಮುಂದೆ ನನ್ನ ಲೆಕ್ಕ ಡಾಕ್ಟರ್ ಮೇಲೆ ಪೋಕ್ಸೋ ಕೇಸ್ ಬರುತ್ತೆ. ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಡಾಕ್ಟ್ರು ವ್ಯತ್ಯಾಸ ಇದೆ ಸರ್, ಕಂಪೇರ್ ಮಾಡ್ಬಿಡಿ, ವ್ಯತ್ಯಾಸ ಇದೆ. ಹಿಡ್ಕೊಂಡಿರೋ ರೀತಿ ಬಗ್ಗೆ ಆ ವಿಡಿಯೋ ಮೋಸ್ಟ್ಲಿ ಪ್ಲೇ ಮಾಡಕ್ ಆಗಲ್ಲ. ಸಾಮಾನ್ಯವಾಗಿ ಒಬ್ಬ ತಂದೆ ಒಬ್ಬ ಅಣ್ಣ ಯಾವ ರೀತಿ ಎತ್ತುತ್ತಾನೆ. ನಾನು ಮೇಡಮ್ ಅವರೇ ಇದ್ರ ಬಗ್ಗೆ ಅವರ ಪರವಾಗಿ ಡಿಬೇಟ್ ಮಾಡಕ್ ಬಂದಿಲ್ಲ. ಆದ್ರೆ ರವಿ ಸರ್, ಹಿಂಗೆಲ್ಲ ಡಾಕ್ಟರ್ಸ್ ಹಿಂಗ್ ಹಿಡ್ಕೋತಾರ, ಪೇಷಂಟ್ ಗಳು ಹೋದಾಗ ಹಿಂಗ್ ಹಿಡ್ಕೋತಾರ. ಏನಾಗ್ತದೆ ಗೊತ್ತಾ, ನಾಳೆ ದಿವಸ ಬಂದ್ರು ಬರಬಹುದು, ನಾಳೆ ಬಂದ್ರು ಬರ್ಬೋದು ಅವ್ರ ಮೇಲೆ. ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಮುಟ್ತಾ ಇಲ್ಲಿ ಮುಟ್ತಾ ಅಂತ ಬಂದ್ರು ಬರ್ಬೋದು. ಬಟ್ ನೋಡುವ ದೃಷ್ಟಿ ಸರಿಯಾಗಿದ್ರೆ ಅದು ನೋಡಿ, ಅವರು ವಿಡಿಯೋ ಮಾಡ್ತಾ ಇದಾರಂತ ಎಲ್ರಿಗೂ ಗೊತ್ತು. ಇದನ್ನ ನೀವು ಗಮನದಲ್ಲಿ ಇಟ್ಕೋಬೇಕು. ಯಾಕಂದ್ರೆ ನಾವು ತನಿಖಾ ಇದ್ರಲ್ಲಿ ಹೋದಾಗ ಇದನ್ನ ಕೂಡ ಗಮನದಲ್ಲಿ ಇಟ್ಕೋಬೇಕು. ಒಬ್ಬ ವ್ಯಕ್ತಿ ಅವರ ಮಗುನ ಆಚೆ ಈಚೆಗೆ ಎತ್ತಾಡಿಸ್ತಾ ಇರುವಂತದ್ದನ್ನ ಇದು ವಿಡಿಯೋ ಮಾಡ್ತಾ ಇರ್ತಾರೆ. ವಿಡಿಯೋ ಮಾಡ್ತಾರೆ ಅಂತ ಗೊತ್ತಿದ್ದು ತಪ್ಪು ಮಾಡುವಾತ ತಪ್ಪು ಮಾಡಲ್ಲ. ಅವನ ಮನಸ್ಥಿತಿಯಲ್ಲಿ ತಪ್ಪು ಮಾಡೋದಿದ್ರು ಕೂಡ ತಪ್ಪು ಮಾಡಲ್ಲ. ಆತನಲ್ಲಿ ಏನು ಪ್ರೀತಿ ಪ್ರೇಮ. ಮೊದಲು ಈ ವ್ಯಕ್ತಿಯನ್ನ ಮೊದಲು ಒಂದ್ಸಲ ನಾನು ವಿರೋಧಿಸಿದ್ದೆ. ಯಾವುದಕ್ಕೆ ಅಂತ ಹೇಳಿದ್ರೆ, ಚಿಕ್ಕ ಮಗುವನ್ನ ಹೀಗೆ ತಲೆ ಕೆಳಗೆ ಮಾಡಿ ಹಿಡ್ಕೊಂಡು ಹೀಗೆ ಮಾಡಿದಾಗ ಹೇಳಿದ್ದೆ, ಯಾವುದೇ ಕಾರಣಕ್ಕೂ ಇದು ನೀವು ವಿಜ್ಞಾನಕ್ಕೆ ನೀವು ಸವಾಲು ಎಸಲಿಕ್ಕೆ ಹೋಗಬೇಡಿ, ಇದು ತಪ್ಪಾಗ್ತದೆ ಅಂತ ಹೇಳ್ಬಿಟ್ಟು ನಾನು ವಿರೋಧಿಸುವಂತ ಕೆಲಸ ಕೂಡ ಮಾಡಿದ್ದೆ. ಆದ್ರೆ ಈಗ ಈ ಒಂದು ಮಗುವನ್ನ ನನ್ಗೆ ಅನ್ಸಿದ ಪ್ರಕಾರ 7 ವರ್ಷದ ಮಗು ಅಂದ್ರೆ ಅದ್ರ ಮೇಲೆ ಆಕ್ಚುಲಿ ನಾವು ತಪ್ಪು ಕಲ್ಪನೆ ಕೂಡ ನಾವು ಮಾಡ್ಕೋಬಾರ್ದು. ಮಗು ಅಂದ್ರೆ ಅದು ದೇವ್ರಿಗಿಂತ, ಆ ಸ್ವಾಮೀಜಿಗಿಂತ ದೊಡ್ಡದು. ತಪ್ಪು ಕಲ್ಪನೆಗಳು ಬಂದಿದೆ ಕೆಲವರು. ಅಯ್ಯೋ, ಹುಟ್ಟಿರ ಮಕ್ಕಳನ್ನೇ ಬಿಡಲ್ಲ ಸರ್, ಅತ್ಯಾಚಾರ ಪ್ರಕರಣ ಹೊರಗಡೆಗಾಯ್ತು. ಇದು ಫೋಟೋದ ಮುಂದೆ ಮಾಡ್ಲಿಕ್ಕೆ ಆಯ್ತಾಯ್ತಾಯ್ತು. ಈಗ ಇನ್ನಷ್ಟು ಭಕ್ತಾದಿಗಳು ನಮ್ಮ ಜೊತೆಗೆ ಜಾಯಿನ್ ಆಗಿದ್ದಾರೆ, ಅವ್ರನ್ನ ವೆಲ್ಕಮ್ ಮಾಡ್ಕೊಂಡು ಬಿಡೋಣ. ಮೇಡಮ್, ತಮ್ಮ ಹೆಸರು? ಲಕ್ಷ್ಮಿ ಅಂತ. ಲಕ್ಷ್ಮಿ ಅವರೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಸರ್ ನಮಸ್ತೆ. ಬಸವರಾಜ್ ಪಡುಕೋಟೆ ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಮೇಡಮ್, ತಮ್ಮ ಹೆಸರು? ಲಕ್ಷ್ಮಿ ಅಂತ, ನಮ್ಮ ಕರ್ನಾಟಕ ಸೇನೆ. ಓಕೆ ಓಕೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಗಾಯತ್ರಿ ಅಂತ. ಓಕೆ, ಗಾಯತ್ರಿ ಮೇಡಮ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಲಕ್ಷ್ಮಿ ಮೇಡಮ್, ತಮ್ಮ ಫಸ್ಟ್ ರಿಯಾಕ್ಷನ್ ಏನು? ಮಲ್ಲಿಕಾರ್ಜುನ ಮುತ್ಯ ಅವ್ರು ನಡೆದುಕೊಂಡು ಇರೋ ರೀತಿ ಸರಿ ಇದೆ ಅಂತೀರಾ, ಹೇಗೆ? ಇಲ್ಲ ಮೇಡಮ್, ತಪ್ಪಿದೆ. ಅದು ನೋಡೋರ್ಗೆ ಗೊತ್ತಾಗುತ್ತೆ, ಅಲ್ಲಿ ನೋಡ್ಬೇಕಾದ್ರೆ ವಾತಾವರಣ ಹೆಂಗಿರುತ್ತೆ ನೋಡ್ತೀರಾ? ಯಾಕೆ ಎಲ್ಲ ಕೆಟ್ಟ ದೃಷ್ಟಿಯಿಂದಾನೇ ನೋಡ್ತೀರಾ? ಅದ್ರಲ್ಲಿ ಒಳ್ಳೆತನ ಇದೆ, ಪ್ರೀತಿ ವಾತ್ಸಲ್ಯ, ತಂದೆಯ ಸ್ವರೂಪದಲ್ಲಿ ಅವ್ರು ನೋಡಿದ್ದಾರೆ ಮಗಳನ್ನ ಅಂತ ರವಿ ಶೆಟ್ಟಿ ಸರ್ ಹೇಳ್ತಿದ್ದಾರೆ. ಯಾಕೆ ಕೆಟ್ಟ ದೃಷ್ಟಿಯಲ್ಲಿ ನೋಡ್ತಿದೀರಿ ಅಂತ? ನಿಮ್ ದೃಷ್ಟಿನೇ ಸರಿ ಇಲ್ಲ ಅಂತ. ಅವ್ರು ನಡ್ಕೊಳ್ಳೋ ರೀತಿ ಇವಾಗ ನಾವು ತಾಯಿ ಆದವ್ರಿಗೆ ನಮ್ಗೆ ಅದು ಅನುಭವ ಗೊತ್ತಿರುತ್ತೆ. ತಂದೆ ಆದವ್ರು ಹೆಂಗ್ ಇಟ್ಕೋತಾರೆ, ಬೇರೆಯವ್ರಾದ್ರೆ ಹೆಂಗ್ ಇಟ್ಕೋತಾರೆ, ಮತ್ತೆ ಪ್ರೀತಿ ಮಾಡೋಕ್ ಮಕ್ಳು ಮುದ್ದಾಡೋದು ಹೆಂಗಿರುತ್ತೆ ಅಂತ ಅದು ಅಲ್ಲಿ ಎದ್ದು ಕಾಣಿಸುತ್ತೆ. ಅವ್ರು ಯಾವ ರೀತಿ ಇಟ್ಕೊಂಡಿದ್ದಾರೆ, ಮಗು ಯಾವ ರೀತಿ ಇದಾರಂತೆ. ತಂದೆ ತಾಯಿ ಎಲ್ಲೇ ಇದ್ರಲ್ಲ, ಅದನ್ನೇ ಹೇಳ್ತೀರಿ ಸರ್. ಇವಾಗ ಅವ್ರು ಮಾಡಿರೋ ವ್ಯಕ್ತಿ ನಾವು ನೋಡ್ರಿ ಗೊತ್ತಾಗತ್ತಲ್ಲ, ಅವ್ರು ಯಾರು ಮಕ್ಕಳೆಲ್ಲ ಬರ್ತಾರ, ಅಲ್ಲಿ ಮಾತು ಬರಲ್ಲ, ಎಲ್ಲ ಬರುತ್ತೆ. ಆ ಮಕ್ಳು ಬಟ್ಟೆ ಉಡಿಸಿ ಕೇಕ್ ತಿನ್ಸಿ ಆ ಪ್ರೀತಿ ಮಾಡೋ ತಪ್ಪ? ಅದು ಅವ್ರೇನ್ ಮನುಷ್ಯ ಅಲ್ವಾ? ಅವ್ರೇನ್ ದೇವ್ರ ಮನೆ ಅಲ್ವಲ್ಲ, ಅವ್ರು ಮನುಷ್ಯ ತಾನೆ. ಮನುಷ್ಯರೇ. ಆ ಮನುಷ್ಯ ತಪ್ಪು ಮಾಡಿ ಆಯ್ತು, ಜನ ಮೇಡಮ್, ಆ ಮಗುನ ಸಪ್ರೇಟ್ ಆಗಿ ಕರ್ಕೊಂಡೋಗಿ ಏನಾದ್ರು ಮುಟ್ಟಿ ಅದೇದ್ ಮಾಡಿದ್ರೆ ನೀವ್ ಹೇಳೋ ಪ್ರಕಾರ ನಾನು ಒಪ್ತೀನಿ, ಇಲ್ಲ ಅಂತ ಹೇಳಲ್ಲ. ಆದ್ರೆ ಅವ್ರ ಒಂದ್ ನಿಮಿಷ, ಅವ್ರ ತಂದೆ ತಾಯಿ ಅವ್ರ ರಿಲೇಷನ್ಸ್ ಎಲ್ಲ ಮುಂದೆ ಇದ್ದಾರೆ, ಭಕ್ತಾದಿಗಳು ಕೂಡ ಬೇರೆಯವ್ರು ಕೂಡ ಮುಂದೆ ಇದ್ದಾರೆ. ಒಂದ್ ನಿಮಿಷ, ಎಲ್ಲರೂ ಇದ್ದಾರೆ ಮೇಡಮ್, ಒಂದ್ ನಿಮಿಷ. ಎಲ್ಲರ ಮುಂದೇನು ಅವ್ರ ಮಗುನ ಆತರ ಎಲ್ಲಂದ್ರೆ ಅಲ್ಲಿ ಮುಟ್ಟಿದ್ರೆ ಅದು ಎತ್ತಿರೋ ತಂದೆ ತಾಯಿಗೆ ಮಾತಾಡಲ್ವಾ? ಆತರ ಆಗಿದ್ರೆ ಒಂದ್ ನಿಮಿಷ, ಆತರ ಆಗಿದ್ರೆ ಮಕ್ಕಳ ಕಲ್ಯಾಣ ಇಲಾಖೆಗೆ ಏನು ತಂದೆ ತಾಯಿನೇ ಹೋಗಿ ಕಂಪ್ಲೇಂಟ್ ಕೊಡ್ಬೋದಾಗಿತ್ತು. ಯಾಕೆ ಕೊಟ್ಟಿಲ್ಲ? ಅವರು ನಡೆದಾಡೋ ದೇವರು ಗುರುಗಳು. ಯಾಕಂದ್ರೆ ನಮ್ಗೆ ಯಾರಿಗ್ ಗೊತ್ತು, ಏನಾದ್ರೂ ಒತ್ತಡ ಇರಬಹುದು ಅಥವಾ ಇಲ್ಲ ಮೇಡಮ್, ಪ್ರಶ್ನೆ ಮಾಡೋ ಧೈರ್ಯ ಇಲ್ಲದೆ ಇರಬಹುದು. ಇಲ್ಲ, ಒಂದು ಎರಡು ಮಗುನ ಅವ್ರ ಮನಸ್ಥಿತಿಯನ್ನ ನೀವ್ ಹೆಂಗ್ ಹೇಳ್ತೀರಾ? ಅವ್ರ ತಂದೆ ತಾಯಿ ಮುಂದೆ ಬರ್ಲಿಲ್ಲ, ಕಂಪ್ಲೇಂಟ್ ಕೊಡ್ಲಿಲ್ಲ ಅಂತ ನೀವ್ ಹೆಂಗಂದ್ರೆ ಪ್ರಶ್ನೆ ಮಾಡ್ತೀರಾ? ಯಾಕಂದ್ರೆ ತಂದೆ ತಾಯಿ ಹತ್ರ ನಾನು ಮಾತಾಡಿದ್ದೀನಿ, ಹೇಳಿದ್ರು ತಪ್ಪೇ ಮಾಡಿಲ್ಲ, ನೇರವಾಗಿ ಮಾತಾಡಿದೀನಿ. ಏನಮ್ಮ ನಿನ್ ಮಗಳಿಗೆ ಏನಾದ್ರು ಗೊರ್ಜಿಗಳು ಈ ತರ ಮಾಡಿದಾರ? ಆ ಮಲ್ಲಿಕಾರ್ಜುನ್ ಮುತ್ಯ ನಿನ್ ಮಗಳ ಮೇಲೆ ಏನಾದ್ರು ಬಲಾತ್ಕಾರ ಮಾಡಿ ಏನಾದ್ರು ಮಾಡಿದಾರೆ ಅಂತ ನಾನು ಮಾತಾಡಿದೀನಿ. ಇಲ್ಲ, ನಾಳೆ ದಿನ ಕೂಡ ಹೀಗೆ ಮುಟ್ಟಿದ್ರು ಕೂಡ ಅದ್ರಲ್ಲಿ ತಪ್ಪಿಲ್ಲ ಅಂತ ವಾದ ಮಾಡ್ತೀರಾ? ಇಲ್ಲ, ವಾದ ಅಂತ ದೇವರು ಅಂದ ತಕ್ಷಣ ಆತ ಮಾಡಿದ್ದೆಲ್ಲ ಸರಿ, ಆತ ನಡ್ಕೊಂಡಿದ್ ರೀತಿ ಎರಡು ವಿಚಾರದಲ್ಲಿ ಮಾತಾಡಿ ಅಂತ. ಇವತ್ತಿನವರೆಗೂ ಹಲವಾರು ಸ್ವಾಮೀಜಿಗಳು ನಮ್ಮ ಹತ್ರ ಆತ್ಮೀಯತೆಯಿಂದ ಇದ್ದ ಸ್ವಾಮೀಜಿಗಳ ವಿರುದ್ಧ ಕೂಡ ಧ್ವನಿ ಎತ್ತಿದ್ದೇವೆ. ಯಾರು ಕಾನಿಷ್ಕ ಹೋಟೆಲ್ಗೆ ಸಂಬಂಧಪಟ್ಟಂಗೆ ಧ್ವನಿ ಎತ್ತಿದ್ದೇವೆ.
ಬಟ್ ನಾವೇನ್ ಮಾಡ್ತೀವಿ ಅಂದ್ರೆ ನಾವು ಧ್ವನಿ ಎತ್ತಲಿಕ್ಕೆ ಇದ್ದೀವಿ, ಹೋರಾಟಗಾರರು ಅಂತ ಹೇಳ್ಬಿಟ್ಟು ಹಿಂದೆ ಮುಂದೆ ನೋಡದೆ ಬೇಕಾಬಿಟ್ಟಿ ಮಾತನಾಡ್ಲಿಕ್ಕೆ ಬರಲ್ಲ. ಮುತ್ತೆಯನ್ನು ನನಗೇನು ರಿಲೇಷನ್ ಅಲ್ಲ, ಅಥವಾ ಅವ್ರ ಹತ್ರ ನಾನು ಹೋಗಿಲ್ಲ, ಎಲ್ಲೂ ಆಶೀರ್ವಾದನೂ ತಗೊಂಡಿಲ್ಲ, ನನಗೇನು ಗೊತ್ತೂ ಇಲ್ಲ. ಆದ್ರೆ ಉತ್ತರ ಕರ್ನಾಟಕದ ಬಹಳಷ್ಟು ಜನರು ಅವರ ಮೇಲೆ ಒಂದು ಅಭಿಮಾನ ಇಟ್ಟಿರೋದನ್ನ ಗಮನಿಸಿ, ಮತ್ತು ಅವರು ನಾನು ಬಹಳಷ್ಟು ವಿಡಿಯೋಗಳನ್ನ ನೋಡಿದೆ, ಗಂಡು ಮಕ್ಕಳನ್ನ ಮತ್ತು ಹೆಣ್ಣು ಮಕ್ಕಳನ್ನ ಎಲ್ಲರನ್ನೂ ಅದೇ ರೀತಿ ಮುದ್ದು ಮಾಡ್ತಾ ಇರೋದು ನೋಡಿದೆ. ಹೀಗಿರುವಾಗ ಅಂದ್ರೆ ಸಮಾನತೆಯಲ್ಲಿ ಮುದ್ದು ಮಾಡಿರುವಂತ ವಿಡಿಯೋಗಳನ್ನ ನಾನು ನೋಡಿದೆ. ನೋಡಿದಾಗ ಗಂಡು ಮಕ್ಕಳನ್ನು ಕೂಡ ಅದೇ ರೀತಿ ಮಾಡ್ತಾ ಇದ್ರು, ಅದೇ ರೀತಿ ಪ್ರೀತಿ ಮಾಡ್ತಾ ಇದ್ರು, ಅದೇ ರೀತಿ ಮುತ್ತಿಡೋದು, ಏನೆಲ್ಲ ರೇಗ್ಸೋದು, ತೀಟ್ಲೆ ಮಾಡೋದು ಅಲ್ಲ. ಹಂಗೂ ಪ್ರಶ್ನೆ ಬರ್ತಾವ್ ಬಿಡಿ, ಗಂಡು ಮಕ್ಕಳೇ ಅಲ್ವಾ? ಈಗ ಹಿಡ್ಕೊಂಡ್ರು ಹಿಂಗೆ ಮುತ್ ಕೊಟ್ರು, ಹಿಂಗೆ ಕಿಸ್ ಮಾಡಿದ್ರು ಅಂತ ಅನ್ನೋ ಈಗ ನೋಡಿ, ನಮ್ಮ ಕೆಲವು ನಿಷೇಧಿತ ಪ್ರದೇಶಗಳಿದಾವೆ, ಅದನ್ನ ಏನಾದ್ರೂ ಟಚ್ಗಳು ಮಾಡಿದ್ರೆ ಅದೆಲ್ಲ ಇದು ಭುಜ ಹಿಡಿದು. ರವಿ ಶೆಟ್ಟಿ ಸರ್, ಇದೇ ಪ್ರಶ್ನೆ ಬಂದಿರೋದು. ಒಬ್ಬ ಹೆಣ್ಣು ಮಗಳಾಕೆ ಆಕೆ ಜನನ ಅಥವಾ ಆಕೆ ಜನ್ಮ ಪಡ್ಕೊಂಡ್ಲು ಅಂತ ಅಂದ್ರೆ ಆಕೆಯ ಮುಟ್ಟೋ ರೀತಿಯಲ್ಲಿ, ಆಕೆಯನ್ನ ಮುಟ್ಟೋ ರೀತಿಯಲ್ಲಿ, ಆಕೆಯನ್ನ ಸ್ಪರ್ಶ ಮಾಡೋ ರೀತಿಯಲ್ಲಿ ಯಾವ್ದು ಒಳ್ಳೆ ಟಚ್, ಯಾವ್ದು ಬ್ಯಾಡ್ ಟಚ್ ಅನ್ನೋದನ್ನ ಫೈಂಡ್ ಔಟ್ ಮಾಡುವಂತ ಕೆಪಾಸಿಟಿ ಒಬ್ಬ ಹೆಣ್ಣು ಮಗಳಿಗೆ ಇದೆ ಅಂತ. ಆಕೆ ಜನ್ಮ ಪಡ್ಕೊಂಡಾಗ್ಲೇ ಆ ಶಕ್ತಿ ಆಕೆಗೆ ಬಂದಿರುತ್ತೆ. ಮೇಡಮ್ ಅವರೇ, ಸಾರ್ವಜನಿಕವಾಗಿ ವಿಡಿಯೋ ಇರುವಾಗ ಹೇಳೋವಂತ ವಿಚಾರಗಳು ಕೆಟ್ಟದಾಗೆ ಮುಟ್ಟಿರಬಹುದು, ಬಟ್ ಹೇಳಕ್ ಆಗ್ತಾ ಇರ್ಲಿಲ್ಲ ಅಂತ ಅನ್ಸುತ್ತೆ. ಲಕ್ಷ್ಮಿ ಮೇಡಮ್, ಈಗ ಇವ್ರಿಷ್ಟರು ಜನ ವಾದ, ಎಲ್ಲ ಗಂಡ್ ಮಕ್ಕಳನ್ನು ಹಂಗೆ ಪ್ರೀತಿ ಮಾಡ್ತಾರೆ, ಹೆಣ್ಮಕ್ಳನ್ನು ಕೂಡ ಹಂಗೆ ಪ್ರೀತಿ ಮಾಡ್ತಾರೆ, ತಪ್ಪ್ಯಾಕೆ ಹುಡುಕ್ತಾ ಇದೀರಿ ಇದ್ರಲ್ಲಿ ಅಂತ. ಅದು ಟಚ್ ಮಾಡ್ಬೇಕಾದ್ರೆ ಮೇಡಮ್ ನೋಡೋರ್ಗೆ ಗೊತ್ತಿರುತ್ತೆ ಯಾವ ತರ ಬಿಹೇವಿಯರ್ ಇರುತ್ತೆ ಅಲ್ಲಿ ಏನದು. ಗಂಡ್ಮಕ್ಳು ಮುಟ್ಟೋಗಿರುತ್ತೆ, ಅವಾಗ ಅದನ್ನ ಕೇಳಲ್ಲ ಅಂದಾಗ ಅದು ಗೊತ್ತಿರುತ್ತೆ ಹೆಣ್ಮಕ್ಳಿಗೆ. ಇವ್ರು ಮುಟ್ಟಿರೋದು ನೋಡ್ರೆ ಅದು ವಿಡಿಯೋ ನೋಡ್ರೇನೆ ಗೊತ್ತಾಗುತ್ತೆ ಅವ್ರು ಯಾವ ಉದ್ದೇಶದಲ್ಲಿ ಅವ್ರನ್ನ ಮುಟ್ಟಿದ್ದಾರೆ, ಯಾವ ರೀತಿ ಹಾಡ್ತಾ ಇದ್ರು ಅನ್ನೋದು ಅಲ್ವಾ. ಅದನ್ನ ನಾವು ಸರಿ ಅಂತ ಹೇಳಕ್ ಆಗಲ್ಲ. ಸರಿ ಇಲ್ಲ ಅನ್ನೋರು ಡೈರೆಕ್ಟ್ ಆಗಿ ಕುತ್ಕೊಂಡು ಯಾರು ತಿರ್ಚಲ್ಲ ಸರ್, ತಿರ್ಚ್ತಾ ಇಲ್ಲ, ಯಾರು ತಿರ್ಚಲ್ಲ ಅಷ್ಟೇ ಇಲ್ಲಿ. ನಾನೊಂದು ಹೇಳ್ತೀನಿ ಕೇಳಿ. ಒಬ್ಬ ವ್ಯಕ್ತಿ, ಘನ ಹುದ್ದೆಯಲ್ಲಿರುವಂಥ ವ್ಯಕ್ತಿ, ಎಂಥ ಕಾಮುಕನೇ ಆಗಿದ್ರೂ ಕೂಡ ಸಾರ್ವಜನಿಕವಾಗಿ ಉತ್ತಮನಾಗಿ ನಡ್ಕೊಳ್ತಾನೆ. ಇದನ್ನ ನೆನ್ಪಿಟ್ಕೋಬೇಕು. ಇವರಿಗೆ ವಿಡಿಯೋ ಆಗ್ತಾ ಇದೆ, ಎಲ್ಲ ಕಡೆ ಕವರ್ ಮಾಡ್ತಾ ಇದ್ದಾರೆ, ತಂದೆ ತಾಯಿಯೇ ವಿಡಿಯೋ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಉದ್ದೇಶಕ್ಕಾಗಿ. ಯಾಕಂದರೆ ಈ ಮನುಷ್ಯ ಈ ಓಡೋದ್ರಲ್ಲಿ, ಈ ಮಕ್ಕಳನ್ನ ಹಿಂಗೆ ಎತ್ತಿಡಿಯೋದ್ರಲ್ಲಿ, ಇದರಲ್ಲೇ ಎಲ್ಲ ಸ್ವಲ್ಪ ಫೇಮಸ್ ಆಗಿರುವಂಥದ್ದು, ಮಾಧ್ಯಮದಲ್ಲೆಲ್ಲ ಗುರುತಿಡ್ದಿರೋದು ಆ ರೀತಿ. ಅಂದರೆ ವಿಭಿನ್ನವಾದ ಒಂದು ರೀತಿ ಪ್ರಯತ್ನ. ಇವರು ಆ ಒಂದು ಇದರಲ್ಲಿ ಎಲ್ಲಾ ಕಡೆ ವಿಡಿಯೋ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ನೋಡಿಕೊಂಡು ಗೊತ್ತಿದ್ದು, ಮಾಧ್ಯಮದವರು ಮಾತ್ರ ಅಲ್ಲ ತಪ್ಪನ್ನ ಕಂಡುಹಿಡಿಯೋದು, ಸಾರ್ವಜನಿಕರು ಮಾತನಾಡದ ಮೇಲೆ ಮಾಧ್ಯಮದವರು ಇದನ್ನ ಪ್ರಕಟ ಮಾಡಿದ್ದಾರೆ. ಮಾಧ್ಯಮದವರು ಇದನ್ನ ಪ್ರಕಟ ಮಾಡಿದ್ದಾರೆ. ಇದೇನಂತ ಹೇಳಿದ್ರೆ, ಹೀಗೆ ಅವನು ಅವ್ರದ್ದು ಒಂದು ರೀತಿನೇ ಇದ್ದಾಗ, ಅಂದ್ರೆ ಮಾಮೂಲಾಗಿ ನಡ್ತಾ ಇದ್ದಾಗ, ನಾನು ಪ್ರತಿಯೊಂದು ವಿಡಿಯೋನು ತರಿಸ್ಕೊಂಡೆ. ಯಾಕಂದ್ರೆ ನಾನು ಯಾರ ವಿಷಯದಲ್ಲೂ ಇವತ್ತಿನವರೆಗೆ ಯಾರ ಪರವಾಗಿಯೂ ಡಿಬೇಟಿಗೆ ಬಂದವನಲ್ಲ. ಇವತ್ತು ಇದು ಪರವಾಗಿ ಬಂದಿದ್ದಲ್ಲ, ಆದರೆ ಕಾನೂನು ಮತ್ತು ಆ ಕಾನೂನು ಅಸ್ತ್ರ ಅನ್ನೋದು ಏನಿದೆಯೋ, ಪೋಕ್ಸೋ ಅನ್ನೋದು ಇದೆಯೋ, ಅದು ದುರ್ಬಳಕೆ ಆಗಬಾರ್ದು. ಅಕಸ್ಮಾತ್ ಈತ ಮಾಡಿದ್ದೆ ಹೌದಾದ್ರೆ, ಈತ ನಿಜವಾಗಿಯೂ ತಪ್ಪು ಮಾಡಿದ್ದೆ ಹೌದಾದ್ರೆ, ಇವರಿಗೆ ಶಿಕ್ಷೆ ಆಗಲಿ, ಗಲ್ಲು ಶಿಕ್ಷೆ ಆಗಲಿ, ಅದ್ರ ಬಗ್ಗೆ ನಂದೇನು ಅಬ್ಜೆಕ್ಷನ್. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿ ಅಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.